ಗೆಜ್ಜೆಪುರದ ಸತ್ಯ ನವೀನ ತಲೆ ಸುತ್ತುವಂತೆ ಮಾಡಿದೆ. ಮೇಲ್ನೋಟಕ್ಕೆ ಬರೀ ಗಂಡಸರೇ ಇರುವವ ಊರಿನ ಅಡಿಯಲ್ಲಿ ಒಂದು ಇಡೀ ಸ್ತ್ರೀ ಲೋಕವೇ ಅಡಗಿದೆ ಎಂಬ ಸುರಿವು ಸಿಕ್ಕಿದೆ. ಗೌಡರ್ ಹೇಳುವ ನೆನಪಿನ ಲೋಕಕ್ಕೂ ಪೂಜಾರಿ ಹೇಳುವ ಶಾಪಗ್ರಸ್ತ ಸುರಂಗಕ್ಕೂ ದೊಡ್ಡ ವ್ಯತ್ಯಾಸವಿದೆ. ನವೀನ್ ಈಗ ಕೇವಲ ಒಬ್ಬ ಸರ್ಕಾರಿ ಸರ್ವೇಯರ್ ಅಲ್ಲ, ಗೆಜ್ಜೆಪುರದ ಮಣ್ಣಿನ ಅಡಿಯಲ್ಲಿ ಹೂತು ಹೋಗಿರುವ ಸತ್ಯವನ್ನು ಹೊರತೆಗೆಯುವ ಸಾಹಸಿ. ಈ ರಹಸ್ಯವನ್ನು ಭೇದಿಸಲು ಹೊರಟ ನವೀನ್ ಎದುರಿಸುವ ಸವಾಲುಗಳನ್ನು ನೋಡೋಣ. ಪಂಚಾಯಿತಿಯ ನಂತರ ನವೀನ್ ಗೌಡರ ಬಂಗಲೆಯಲ್ಲಿ ಕೊಟ್ಟಿರುವ ಅವನ ರೂಮ್ಗೆ ಹೋಗ್ತಾನೆ. ರಾತ್ರಿ ಆಗಿರ್ತದೆ. ನವೀನ್ ರೂಮ್ಗೆ ಊರಿನವರೆಲ್ಲರೂ ಬರುತ್ತಾರೆ. ಗೌಡ್ರೆ, ನೀವು ಎಷ್ಟೇ ಸುಳ್ಳು ಹೇಳಿದರೂ ನಾನು ನಂಬಲ್ಲ. ಪ್ಲೇಗ್ ರೋಗಕ್ಕೆ ಎಲ್ಲರೂ ಸತ್ತೋಗಿದ್ದಾರೆ ಅನ್ನೋದು ಕೇವಲ ಕಟ್ಟುಕತೆ. ಆ ಗೋಡೆ ಆಚೆ ನಾನು ನೋಡಿದರ ದೃಶ್ಯ ಸುಳ್ಳಾಗಲು ಸಾಧ್ಯವೇ ಇಲ್ಲ. ನೋಡು ನವೀನ್, ಕೆಲವು ಸತ್ಯಗಳು ಕಣ್ಣಿಗೆ ಕಂಡ್ರು. ಅವುಗಳ ಹಿಂದೆ ಒಂದು ದೊಡ್ಡ ನೋವಿರುತ್ತೆ. ನೀವು ನೋಡಿದ್ದು ಬೆಳಕು ಮಾತ್ರ, ಅದರ ಹಿಂದಿರೋ ಕತ್ತಲೆಯನ್ನಲ್ಲ. ಸುಮ್ಮನೆ ಇಲ್ಲದ ತಲೆನೋವು ಮಾಡ್ಕೊಳ್ಳದೆ ಬಂದಿರೋ ಕೆಲಸ ಮುಗಿಸಿ ಹೊರಡು. ಕತ್ತಲೆ ಇರೋದು ಆ ಗೋಡೆಯ ಆಚೆಯಲ್ಲ. ಗೌಡ್ರೆ, ನಿಮ್ಮ ಮನಸ್ಸಿನಲ್ಲಿ ಒಬ್ಬ ಮನುಷ್ಯ ತನ್ನ ಮನೆಯವರನ್ನ, ಹೆಣ್ಣು ಮಕ್ಕಳನ್ನ ಭೂಮಿಯ ಅಡಿಯಲ್ಲಿ ಬಚ್ಚಿಡೋಕೆ ಹೇಗೆ ಸಾಧ್ಯ? ಅದನ್ನ ಬಚ್ಚಿಡೋದು ಅಂತ್ರೋ ಅಥವಾ ಕಾಪಾಡೋದು ಅಂತ್ರೋ ನಮಗೊತ್ತಿಲ್ಲಪ್ಪ. ಈ ಗೆಜ್ಜೆಪುರದ ಮಣ್ಣಿಗೆ ಒಂದು ಗುಣವಿದೆ. ಇಲ್ಲಿ ಹೆಣ್ಣು ಮಕ್ಕಳು ಕಾಲಿಟ್ರೆ ಅವರಿಗೆ ವಿಚಿತ್ರ ರೋಗ ಹರಡುತ್ತದೆ. ವಿಚಿತ್ರ ರೋಗಾನ? ಇದು ಯಾವ ಕಾಲದ ಮೂಢನಂಬಿಕೆ? ವೈದ್ಯಕೀಯ ಲೋಕ ಇಷ್ಟೊಂದು ಮುಂದುವರೆದಿದ್ದರೂ ನೀವು ಇನ್ನು ಶಾಪದೋಷ ಅಂತ ಕುಳಿತಿದ್ದೀರಾ? ಇದು ಮೂಢನಂಬಿಕೆ ಅಲ್ಲ ತಮ್ಮ. 10 ವರ್ಷದ ಹಿಂದೆ ಇಲ್ಲಿಗೆ ಬಂದ ಒಬ್ಬಳು ಹೆಣ್ಣು ಮಗಳು ವಿಚಿತ್ರವಾಗಿ ಪ್ರಾಣ ಬಿಟ್ಟಳು. ಅವಳು ಸಾಯುವಾಗ ಇಡೀ ಊರಿಗೆ ಶಾಪ ಕೊಟ್ಟಿದ್ದಾಳೆ. ಆ ಶಾಪಕ್ಕೂ ಈ ಸುರಂಗಕ್ಕೂ ಏನು ಸಂಬಂಧ? ನೀವು ಯಾಕೆ ಆಚೆ ಕಡೆ ಒಂದು ಸಮಾಂತರ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದೀರಾ? ಸಂಬಂಧ ಇದೆ. ಆ ಗೋಡೆ ಆಚೆ ಇರೋದು ಬರೀ ವಲಸೆ ಹೋದ ಹೆಣ್ಣು ಮಕ್ಕಳಲ್ಲ. ಅವರು ನಮ್ಮಿಂದ ದೂರ ಇರಬೇಕಾದ ಅನಿವಾರ್ಯತೆಯಲ್ಲಿ ಇದ್ದಾರೆ. ನೀನು ಜಾಸ್ತಿ ಕೆದಕಿದ್ರೆ ಪ್ರಾಣ ಕಳೆದುಕೊಳ್ತೀಯ. ಹುಷಾರ್. ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ. ಆದರೆ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಈ ಅಕ್ರಮ ಬಂಧನದ ಬಗ್ಗೆ ನಾನು ರಿಪೋರ್ಟ್ ಮಾಡಲೇಬೇಕು. ಯಾರಿಗೆ ರಿಪೋರ್ಟ್ ಮಾಡ್ತೀಯಾ? ಈ ಊರಿಗೆ ಬರೋ ದಾರಿಗಳೆಲ್ಲ ಈಗ ಬಂದ್ ಆಗಿದೆ. ನೀನ್ ಇಲ್ಲಿಂದ ವಾಪಸ್ ಹೋಗೋದು ನಮ್ಮ ಕೈಯಲ್ಲಿದೆ ಎಂದು ಹೇಳಿ ಎಲ್ಲ ಅಲ್ಲಿಂದ ಹೊರಡ್ತಾರೆ. ನವೀನ್ ಮಧ್ಯರಾತ್ರಿ ಆಗೋವರೆಗೂ ಕಾಯ್ದು ಯಾರಿಗೂರಿಗೂ ತಿಳಿಯದಂತೆ ದೇವಸ್ಥಾನದ ಹಿಂಭಾಗದಲ್ಲಿ ಪೂಜಾರಿಯನ್ನು ಭೇಟಿಯಾಗುತ್ತಾನೆ. ಸ್ವಾಮಿ, ನೀವಾದರೂ ಸತ್ಯ ಹೇಳಿ. ಗೌಡರು ನನ್ನನ್ನು ಎದುರಿಸುತ್ತಿದ್ದಾರೆ. ಆ ಸುರಂಗಕ್ಕೆ ಹೋಗುವ ದಾರಿ ಎಲ್ಲಿದೆ? ಅಲ್ಲಿ ನಿಜಕ್ಕೂ ಏನಿದೆ? ನವೀನ್, ನೀನ್ ಬೆಂಕಿ ಜೊತೆ ಆಟ ಆಡ್ತಿದ್ಯಾ? ಸುರಂಗ ಅನ್ನೋದು ಕೇವಲ ದಾರಿಯಲ್ಲ, ಅದು ಈ ಊರಿನ ಪಾಪಗಳ ಕೂಟ. ಪಾಪಗಳೋ ಪುಣ್ಯವೋ ನನಗೆ ಗೊತ್ತಿಲ್ಲ. ಅಲ್ಲಿ ಹೆಣ್ಣು ಮಕ್ಕಳು ಜೀವಂತವಾಗಿ ಇದ್ದಾರೆ ಅನ್ನೋದಕ್ಕೆ ಆ ಬಳೆಯೇ ಸಾಕ್ಷಿ. ದಯವಿಟ್ಟು ದಾರಿ ತೋರಿಸಿ. ಸರಿ, ನಿನಗೆ ಅಷ್ಟೊಂದು ಹಠವಿದ್ರೆ ಕೇಳು. ಈ ದೇವಸ್ಥಾನದ ಗರ್ಭಗುಡಿಯ ಹತ್ತಿರವೇ ಒಂದು ರಹಸ್ಯ ದಾರಿ ಇದೆ. ಅದು ನೇರವಾಗಿ ಆ ಗೋಡೆ ಆಚೆ ಇರುವ ತಳಮನೆಗೆ ಸೇರುತ್ತೆ. ಗರ್ಭಗುಡಿ ಅಡಿಯಲ್ಲ? ಅಂದ್ರೆ ಹಗಲಿನಲ್ಲಿ ಯಾರು ನೋಡದ ಹಾಗೆ ಅಲ್ಲಿ ಹೋಗಬಹುದಾ? ಇಲ್ಲ, ಅಲ್ಲಿಗೆ ಹೋಗಬೇಕಾದ್ರೆ ಒಂದು ವಿಶೇಷವಾದ ಕೀಲಿ ಬೇಕು. ಅದು ಯಾವಾಗ್ಲೂ ಆ ಗೌಡ್ರ ಹತ್ರ ಇರುತ್ತೆ. ಅದನ್ನು ತರೋದು ಅಸಾಧ್ಯ. ಅಸಾಧ್ಯ ಅನ್ನೋದು ನನ್ನ ಡಿಕ್ಷನರಿಯಲ್ಲಿಲ್ಲ ಸ್ವಾಮಿ. ಈ ಊರಿನ ಹೆಣ್ಣು ಮಕ್ಕಳಿಗೆ ವಿಮೋಚನೆ ಕೊಡಿಸ್ಬೇಕಾದ್ರೆ ನಾನು ಕೀಲಿ ತರಬೇಕು. ನೆನ್ಪಿಟ್ಕೋ ನವೀನ್, ಅಲ್ಲಿ ನೀನ್ ನೋಡೋ ದೃಶ್ಯ ನಿನ್ನ ಕಲ್ಪನೆಗೂ ಮೀರಿದಾಗಿರುತ್ತೆ. ಅಲ್ಲಿರೋದು ಕೇವಲ ಮನುಷ್ಯರಲ್ಲ, ಅವ್ರು ಯಾವುದೋ ಒಂದು ಶಕ್ತಿಯ ಕೈಗೊಂಬೆಗಳು. ಶಕ್ತಿಯೋ ಅಥವಾ ಗೌಡರ ತಂತ್ರವೋ ನಾಳೆ ಗೊತ್ತಾಗುತ್ತೆ. ನೀವು ಮಾತ್ರ ಯಾರಿಗೂ ಈ ವಿಷಯ ಹೇಳಬೇಡಿ. ನಾನು ಮೌನವ್ರತದಲ್ಲಿದ್ದೇನೆ ಅಂತ ಅವರೆಲ್ಲ ನಂಬಿದ್ದಾರೆ. ನನ್ನ ಮೌನವೇ ನಿನಗೆ ಶ್ರೀರಕ್ಷೆ. ಜಾಗೃತಿಯಿಂದ ಇರು. ನವೀನ್ ರಾತ್ರಿ ಗೌಡ್ರು ಗಾಢ ನಿದ್ರೆಯಲ್ಲಿದ್ದಾಗ ಅವರ ಕೋಣೆಗೆ ನಗುತ್ತಾನೆ. ಅಬ್ಬಾ, ಗೌಡರ ಗೊರಕೆ ಸದ್ದು ಇಡೀ ಬಂಗಲೆಗೆ ಕೇಳಿಸ್ತಿದೆ.
ಕೀಲಿ ಅವರ ತಲೆ ದಿಂಬಿನ ಕೆಳಗೆ ಇದೆಯೋ ಅಥವಾ ಸೊಂಟದಲ್ಲಿದೆಯೋ? ನವೀನ್ ಮೆಲ್ಲಗೆ ಬೆಡ್ಶೀಟ್ ಎಳಿತಾನೆ. ಕೀಲಿ ಗೊಂಚಲು ಗೌಡರ ಮಂಚದ ಮೇಲಿರುತ್ತೆ. ಇದು ಸಣ್ಣ ಕೆಲಸವಲ್ಲ. ಸ್ವಲ್ಪ ಸದ್ದಾದ್ರೂ ಇಡೀ ಊರಿನ ಗಂಡಸರು ಇಲ್ಲಿ ಹಾಜರಾಗ್ತಾರೆ. ಹೇಗಾದ್ರೂ ಕೀ ತಗಿಲೇಬೇಕು. ನವೀನ್ ಮೆಲ್ಲಗೆ ಕೀ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಾನೆ. ಗೌಡರು ಕೀ ಮೇಲೆ ಹೊರಳುತ್ತಾರೆ. ಯಾರಲ್ಲಿ? ರಾಮಣ್ಣನ? ನೀರು ತಗೊಂಡ್ಬಾ ರಾಮಣ್ಣ ಸ್ವಲ್ಪ. ಅಯ್ಯೋ, ಈಗ ಸಿಕ್ಕಿಬಿದ್ದೆ ಅನ್ಸತ್ತೆ. ಉಸಿರು ಕೂಡ ಬಿಡಬಾರ್ದು. ಗೌಡ್ರು ಮತ್ತೆ ಬೆಡ್ ಮೇಲೆ ಆ ಕಡೆ ಹೊರಗಿ ಗೊರಗೆ ಹೊಡೆಯಲು ಸ್ಟಾರ್ಟ್ ಮಾಡ್ತಾನೆ. ನವೀನ್ ಕೀಲಿ ಗೊಂಚಲನ್ನ ತೆಗೆದುಕೊಳ್ತಾನೆ. ಸಿಕ್ಕಿತು. ಇದು ಆ ರಹಸ್ಯ ಲೋಕದ ಬಾಗಿಲು ತೆರೆಯುವ ಕೀಲಿ. ಈಗ ತರ ಮಾಡಬಾರ್ದು. ನೇರವಾಗಿ ದೇವಸ್ಥಾನಕ್ಕೆ ಹೋಗಬೇಕು. ನವೀನ್ ದೇವಸ್ಥಾನಕ್ಕೆ ಬಂದು ಪೂಜಾರಿ ಹೇಳಿದ ಜಾಗದಲ್ಲಿ ಕೀಲಿ ಹಾಕುತ್ತಾನೆ. ಭಾರವಾದ ಕಲ್ಲು ಸರಿಯುತ್ತದೆ. ಇದೇನಾ ಆದಾರಿ? ಇಷ್ಟು ಕತ್ತಲೆಯಾಗಿದೆ. ವಿಚಿತ್ರವಾದ ಗಂಧದ ವಾಸನೆ ಬರುತ್ತಿದೆ. ಯಾರ್ದು ಅಲ್ಲಿ? ಈ ಹೊತ್ತಿನಲ್ಲಿ ದೇವಸ್ಥಾನದಲ್ಲಿ ಯಾರು ಓಡಾಡ್ತಿರೋದು? ಛೇ, ಈ ಕಾವಲುಗಾರ ಎಲ್ಲಿಂದ ಬಂದ? ಈಗ ಕೆಳಗೆ ಇಳಿಯದಿದ್ದರೆ ಸಿಕ್ಕಿ ಬೀಳ್ತೀನಿ. ನವೀನ್ ಕಲ್ಲು ತೆರೆದ ತಕ್ಷಣ ಒಳಗೆ ಹೋಗ್ತಾನೆ. ಕಲ್ಲು ಅದಾಗದೆ ಮುಚ್ಕೊಳ್ತದೆ. ಯಾರ್ ನೀನು? ಇಲ್ಲಿಗೆ ಯಾಕ್ ಬಂದೆ? ಇದು ಗಂಡಸರು ಬರೋ ಜಾಗವಲ್ಲ. ಯಾರ್ ಮಾತಾಡ್ತಿರೋದು? ನಾನು ನವೀನ್. ನಿಮ್ ರಕ್ಷಣೆ ಮಾಡೋಕ್ ಬಂದಿದ್ದೀನಿ. ದಯವಿಟ್ಟು ಮುಂದೆ ಬನ್ನಿ. ರಕ್ಷಣೆನಾ? ನಮಗೆ ರಕ್ಷಣೆ ಬೇಡ. ನಮ್ಗೆ ಬೇಕಿರುವುದು ಸೇಡು. 10 ವರ್ಷದ ಕಾಯುವಿಕೆಗೆ ಈಗ ಮುಗಿಯುವ ಸಮಯ ಬಂದಿದೆ. ನವೀನ್ ನಿಧಾನವಾಗಿ ಹೋಗಿ ಒಂದು ವಿಶಾಲವಾದ ಗುಹೆಯನ್ನು ತಲುಪ್ತಾನೆ. ಅಲ್ಲಿ 100 ದೀಪಗಳು ಉರಿಯುತ್ತಿವೆ. ಹೆಣ್ಣು ಮಕ್ಕಳೆಲ್ಲ ಅವರವರ ಪಾಡಿಗೆ ಕೆಲಸ ಮಾಡ್ತಿದ್ದಾರೆ. ದೇವ್ರೇ, ಇದು ಮಣ್ಣಿನ ಅಡಿಯಲ್ಲಿ ಇದೆ ಅಂತ ಯಾರು ನಂಬಲ್ಲ. ಎಷ್ಟು ಸುಂದರವಾಗಿದೆ ಈ ಜಾಗ. ನೀವು ನಿಜಕ್ಕೂ ಮನುಷ್ಯರ? ನಮ್ಮನ್ನ ಮನುಷ್ಯರು ಅಂತ ಕರೆಯೋದನ್ನೇ ನಾವು ಮರೆತು ಹೋಗಿದ್ದೀವಿ. ನಾವು ಈ ಊರಿನ ಜೀವಂತ ಶವಗಳು. ಯಾಕೆ ಹೀಗೆ ಹೇಳ್ತಿದ್ದೀರಾ? ಗೌಡ್ರು ಹೇಳಿದ್ರು ನಿಮಗೆ ಶಾಪ ತಟ್ಟಿದೆ ಅಂತ. ಅದಕ್ಕೆ ನಿಮ್ಮನ್ನ ಇಟ್ಟಿದ್ದಾರಾ? ಶಾಪ ನಮಗಲ್ಲ, ಆ ಊರಿನ ಗಂಡಸರಿಗೆ. ಅವರು ಮಾಡಿದ ಅನ್ಯಾಯ ಮುಚ್ಚಿಡೋಕೆ ನಮ್ಮನ್ನ ಇಲ್ಲಿ ಜೈಲಿನಲ್ಲಿ ಇಟ್ಟಿದ್ದಾರೆ. ಅನ್ಯಾಯ ಅಂದ್ರೆ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ಇಲ್ಲಿ ಮಕ್ಕಳು ಕೂಡ ಇದ್ದಾರಲ್ಲ. ಈ ಮಕ್ಕಳಿಗೆ ಸೂರ್ಯನ ಬೆಳಕೆ ಗೊತ್ತಿಲ್ಲ. ಮಣ್ಣಿನ ಅಡಿಯಲ್ಲಿ ಹುಟ್ಟಿ ಇಲ್ಲೇ ಬೆಳೆದಿದ್ದಾರೆ. ಆ ಗೌಡರು ನಮ್ಮನ್ನ ಆಸ್ತಿಗಾಗಿ ಇಲ್ಲಿ ಕೂಡಿ ಹಾಕಿದ್ದಾರೆ. ಆಸ್ತಿಗಾಗಿ ಅಂದ್ರೆ ಈ ಇಡೀ ಊರಿನ ಜಮೀನು ನಿಮ್ಮ ಹೆಸರಿನಲ್ಲಿದೆಯಾ? ಹೌದು. 10 ವರ್ಷದ ಹಿಂದೆ ಊರಿನ ಅಷ್ಟು ಜಮೀನು ಹೆಣ್ಣು ಮಕ್ಕಳ ಹೆಸರಿಗೆ ವರ್ಗಾವಣೆಯಾಗಿತ್ತು. ಅದನ್ನು ಕಿತ್ತುಕೊಳ್ಳೋಕೆ ನಮ್ಮನ್ನು ಸತ್ತಿದ್ದಾರೆ ಎಂದು ಸುಳ್ಳು ಹೇಳಿ ಇಲ್ಲಿ ತಳ್ಳಿದ್ದಾರೆ. ಅವರು ಮಾತಾಡ್ತಾ ಇದ್ದಂತೆ ಹಿಂದಿನಿಂದ ಸಿದ್ದಪ್ಪ ಮತ್ತು ಕೆಲವು ಗಂಡಸರು ಶಸ್ತ್ರ ಹಿಡಿದು ಸುರಂಗಕ್ಕೆ ಬರುತ್ತಾರೆ. ನೋಡಿದ್ಯಾ ನವೀನ್, ನಮ್ಮೂರಿನ ಬ್ಯಾಂಕ್ ಹೇಗಿದೆ ಅಂತ? ಇಲ್ಲಿರುವವರೆಲ್ಲ ನಮ್ಮೂರಿನ ಸಂಪತ್ತು. ಸಿದ್ದಪ್ಪಣ್ಣ, ನೀವಿಷ್ಟು ನೀಚರು ಅನ್ಕೊಂಡಿರ್ಲಿಲ್ಲ. ಹಣಕ್ಕೋಸ್ಕರ ಸ್ವಂತ ಹೆಂಡತಿ ಮಕ್ಕಳನ್ನೆಲ್ಲ ಪಾತಾಳಕ್ಕೆ ತಳ್ಳಿತೀರಾ? ಹಣ ಇಲ್ದಿದ್ರೆ ಈ ಕಾಲದಲ್ಲಿ ಬೆಲೆ ಇಲ್ಲ ತಮ್ಮ. ಇವರನ್ನ ಆಚೆ ಬಿಟ್ರೆ ನಮಗೆ ಕವಡೆ ಕಾಸಿನ ಬೆಲೆ ಇರಲ್ಲ. ಅದಕ್ಕೆ ಈ ನಾಟಕ. ನಾನು ಇಡೀ ಸತ್ಯವನ್ನು ರೆಕಾರ್ಡ್ ಮಾಡಿಕೊಂಡಿದ್ದೀನಿ. ಪೊಲೀಸರಿಗೆ ಗೊತ್ತಾದರೆ ನೀವೆಲ್ಲ ಜೈಲ್ಪಾಳಾಗ್ತೀರಾ. ರೆಕಾರ್ಡಿಂಗ್? ಈ ಸುರಂಗದೊಳಗೆ ಸಿಗ್ನಲ್ ಕೂಡ ಬರಲ್ಲ. ಇನ್ನು ನಿನ್ ಫೋನ್ ಎಲ್ಲಿ ಕೆಲಸ ಮಾಡುತ್ತೆ? ಈಗ ನಿನ್ನನ್ನು ಕೂಡ ಇಲ್ಲೇ ಊತು ಹಾಕಿದ್ರೆ ಯಾರಿಗೂ ಗೊತ್ತಾಗಲ್ಲ. ನನ್ನ ಮೇಲೆ ಕೈ ಹಾಕೋ ಮುಂಚೆ ಯೋಚನೆ ಮಾಡಿ. ನಾನು ಬಂದಿರುವುದು ಸರ್ವೇ ಇಲಾಖೆಯಿಂದ. ನಾನು ವಾಪಸ್ ಹೋಗದಿದ್ದರೆ ತನಿಖಾ ತಂಡ ಬಂದೇ ಬರುತ್ತೆ. ಬರ್ಲಿ ಬಿಡು, ಅವರಿಗೂ ಇದೇ ಕತೆ ಹೇಳ್ತೀನಿ. ಪ್ಲೇಗ್ ರೋಗ ಬಂತು ಅಂತ ಈಗ ಸುಮ್ನೆ ಕೀ ಕೊಡು.
ಸಿದ್ದಪ್ಪನ ಮಾತು ಕೇಳಿ ಸುರಂಗದಲ್ಲಿರುವ ಹೆಣ್ಣು ಮಕ್ಕಳು ಒಟ್ಟಾಗಿ ಸಿದ್ದಪ್ಪನನ್ನ ಅವನ ಜೊತೆ ಬಂದಿರೋರನ್ನ ಎದುರಿಸ್ತಾರೆ. ಸಿದ್ದಪ್ಪ, ಇಷ್ಟು ದಿನ ನಾವು ಸಹಿಸಿಕೊಂಡಿದ್ದು ಸಾಕು. ಈ ಹುಡುಗ ನಮಗೆ ದಾರಿ ತೋರಿಸಿದ್ದಾನೆ. ಇವತ್ತು ಆ ಗೋಡೆ ಬೀಳಲೇಬೇಕು. ಲೇ ಶಾರದಾ, ಸುಮ್ಮನೆ ಒಳಗ್ ಹೋಗು. ಇಲ್ಲದಿದ್ರೆ ನಿನ್ನ ಮಗನಿಗೆ ನಾಳೆ ಊಟ ಸಿಗಲ್ಲ, ನೆನಪಿಟ್ಕೋ. ಹೆದರಬೇಡಿ ಶಾರದಾ ಅವರೇ, ನೀವೆಲ್ಲರೂ ಸೇರಿದರೆ ಇವರನ್ನು ಸುಲಭವಾಗಿ ಎದುರಿಸಬಹುದು. ಇವರು ಕೇವಲ 4-5 ಜನ ಇದ್ದಾರೆ. ಹೌದು ನವೀನ್, 10 ವರ್ಷದ ಮೌನ ಈಗ ಸ್ಫೋಟವಾಗಿದೆ. ನಮಗೆ ಸೂರ್ಯನ ಬೆಳಕು ಬೇಕು, ಭೂಮಿಯ ಮೇಲಿನ ಗಾಳಿ ಬೇಕು ಎಂದು ಹೇಳಿ ಹೆಣ್ಣು ಮಕ್ಕಳು ಗಂಡಸರ ಮೇಲೆ ದಾಳಿ ಮಾಡುತ್ತಾರೆ. ಏನಿದು? ಇವರಿಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು? ಸದ್ಯಕ್ಕೆ ಇಲ್ಲಿಂದ ಓಡಿ ಹೋಗೋದು ಒಳ್ಳೆಯದು. ನವೀನ್ ಮತ್ತು ಹೆಣ್ಣು ಮಕ್ಕಳೆಲ್ಲ ಗೋಡೆ ಹಿಂದೆ ಆಚೆ ಬರುತ್ತಾರೆ ಮತ್ತು ಬೃಹತ್ ಗೋಡೆಯ ಹತ್ತಿರ ತಲುಪುತ್ತಾರೆ. ಈ ಗೋಡೆ ನಮ್ಮ ನಡುವೆ ಇರುವ ಅಡೆತಡೆ. ಇದನ್ನ ಕೆಡವಿದರೆ ಮಾತ್ರ ನಿಮಗೆ ಸ್ವಾತಂತ್ರ್ಯ ಸಿಗೋದು. ನಿಲ್ಲಿಸಿ. ಈ ಗೋಡೆ ಕೆಡವಕ್ಕೆ ನಾನು ಬಿಡಲ್ಲ. ಇದು ಗೆಜ್ಜೆಪುರದ ಮರ್ಯಾದೆ. ಮರ್ಯಾದೆ ಅಲ್ಲ ಗೌಡ್ರೆ, ಇದು ನಿಮ್ಮ ಅಹಂಕಾರದ ಪ್ರತೀಕ. ನಿಮ್ಮ ಮನೆಯವರನ್ನೇ ಗುಲಾಮರನ್ನಾಗಿ ಮಾಡಿಕೊಂಡಿದ್ದೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ನಿಮ್ಗೆ ಗೊತ್ತಿಲ್ಲ ನವೀನ್, ಇವ್ರ ಆಚೆ ಬಂದ್ರೆ ನಮ್ಮ ಅಧಿಕಾರ ಹೋಗುತ್ತೆ. ಈ ಊರು ನಮ್ ಕೈ ತಪ್ಪುತ್ತೆ. ನಿಮ್ಮ ಅಧಿಕಾರಕ್ಕಿಂತ ನಮ್ಮ ಬದುಕು ದೊಡ್ಡದು ಗೌಡ್ರೆ. 10 ವರ್ಷ ನಮ್ಮನ್ನು ಕತ್ತಲೆಯಲ್ಲಿಟ್ಟಿದ್ದಕ್ಕೆ ನೀವು ಪ್ರಾಯಶ್ಚಿತ ಅನುಭವಿಸಲೇಬೇಕು. ಎಲ್ಲರೂ ಸೇರಿ ಈ ಗೋಡೆಯ ಬುಡಕ್ಕೆ ಆಣೆ ಹಾಕಿ ಬಲದದಿಂದ ನೂಕಿ, ಇದು ಮಣ್ಣಿನ ಗೋಡೆ ಸತ್ಯದ ಮುಂದೆ ನಿಲ್ಲಲ್ಲ. ನವೀನ್ ಎಲ್ಲರ ಸಹಾಯದಿಂದ ಗೋಡೆ ಕೆಡಗುತ್ತಾನೆ. ಸೂರ್ಯನ ಮೊದಲ ಕಿರಣಗಳು ಅವರ ಮುಖದ ಮೇಲೆ ಬೀಳುತ್ತೆ. ಅಮ್ಮ, ಅದೇನ ಸೂರ್ಯ? ಎಷ್ಟು ಚೆನ್ನಾಗಿದೆ ಅಲ್ವಾ? ಹೌದು ಕಂದ, ಅದೇ ಸೂರ್ಯ. ಇವತ್ತಿನಿಂದ ನಮಗೆ ಕತ್ತಲೆಯ ಭಯವಿಲ್ಲ. ಗೌಡ್ರೆ ನೋಡಿ, ನಿಮ್ಮ ಶಾಪದ ಕಥೆ ಈಗ ಅಂತ್ಯವಾಯಿತು. ಊರಿನ ಜನರು ಸತ್ಯ ತಿಳಿದು ನಿಮ್ಮನ್ನೇ ಈ ಊರಿನಿಂದ ಹೊರಹಾಕುತ್ತಿದ್ದಾರೆ. ನಾನ್ ಸೋತೆ ನವೀನ್. ನನ್ನ ದುರಾಸೆ ನನ್ನನ್ನೇ ಸುಟ್ಟು ಹಾಕಿತು. ಈಗ್ಲಾದ್ರೂ ಬುದ್ಧಿ ಬಂತಲ್ಲ ಗೌಡ್ರೆ. ಗೆಜ್ಜೆಪುರ ಇನ್ನು ಮುಂದೆ ಹೆಣ್ಣು ಮಕ್ಕಳ ಗೆಜ್ಜೆ ಸದ್ದು, ಬಳೆಯ ಸದ್ದು, ಮಕ್ಕಳ ನಗುವಿಂದ ತುಂಬಿರುತ್ತೆ. ಅಂದಿನಿಂದ ಊರಿನವರೆಲ್ಲರೂ ಸಂಭ್ರಮದಲ್ಲಿದ್ದಾರೆ. ಆದರೆ ನವೀನ್ ಸರ್ವೆ ಮಾಡಲೆಂದು ಮತ್ತೆ ಆ ಸುರಂಗಕ್ಕೆ ಹೋಗುತ್ತಾನೆ. ಆ ಸುರಂಗ ಒಂದು ತುದಿಯಿಂದ ಮತ್ತೊಂದು ತುದಿಯಲ್ಲಿ ಅವನು ಇನ್ನೊಂದು ರಹಸ್ಯವನ್ನು ಪತ್ತೆ ಹಚ್ಚುತ್ತಾನೆ. ಇದೇನು, ಈ ಸುರಂಗ ಕೇವಲ ಗೋಡೆಯಾಚೆ ಮುಗಿಯಲ್ಲ, ಇದು ಇನ್ನೂ ಆಳಕ್ಕೆ ಹೋಗ್ತಿದೆಯಲ್ಲ. ಅಲ್ಲಿ ಯಾರೋ ಕುಳಿತಿರೋ ಥರ ಕಾಣಿಸ್ತಿದೆ. ನವೀನ್, ಅಲ್ಲಿಗೆ ಹೋಗ್ಬೇಡ. ಅದು ಈ ಊರಿನ ಅಸಲಿ ಒಡೆಯನ ಜಾಗ. ಅಸಲಿ ಒಡೆಯನ ಅಂದ್ರೆ ಗೌಡರಿಗಿಂತ ಮೇಲೆ ಯಾರೋ ಇದ್ದಾರಾ? ಹೌದು, 10 ವರ್ಷದ ಹಿಂದೆ ಸತ್ತಿದ್ದು ಕೇವಲ ಹೆಣ್ಣು ಮಕ್ಕಳಲ್ಲ, ಆ ಊರಿನ ಮಹಾರಾಣಿ. ಅವಳು ಇನ್ನೂ ಎಚ್ಚರವಾಗಿಲ್ಲ. ಗೌಡರು ಬಚ್ಚಿಟ್ಟಿದ್ದು ಕೇವಲ ಹಣ ಮತ್ತು ಆಸ್ತಿಯನ್ನಲ್ಲ, ಒಂದು ಪುರಾತನ ನಿಧಿಯನ್ನು ಕಾಯುವ ಮಾಯಾಶಕ್ತಿಯನ್ನು. ಆ ಶಕ್ತಿ ಈಗ ನವೀನ್ನಿಂದಾಗಿ ಜಾಗೃತಗೊಂಡಿದೆ. ನಿಜವಾದ ಆಪತ್ತು ಈಗ ಶುರುವಾಗಲಿದೆ. ಹಾಗಿದ್ರೆ ಆ ಮಹಾರಾಣಿ ಯಾರು? ನವೀನ್ ಈ ಮಾಯಾಶಕ್ತಿಯಿಂದ ಊರನ್ನ ಹೇಗೆ ಉಳಿಸುತ್ತಾನೆ? ನಿಮಗೆ ಆ ಮಹಾರಾಣಿ ಯಾರು ಎಂದು ತಿಳಿದುಕೊಳ್ಳಬೇಕಾದ್ರೆ ಪಾರ್ಟ್ 3 ಎಂದು ಕಾಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.